ಕ್ಷೇಪಣೆ ಸಲ್ಲಿಸೋದಕ್ಕೆ 1 ವಾರಗಳ ಕಾಲ ಅವಕಾಶ ಕೇಳಿದೆ. ಇನ್ನು ವಿಡಿಯೋ ವೈರಲ್ ಮಾಡಿದ್ದ ಆರೋಪಿಗಳ ಜಾಮೀನು ಅರ್ಜಿ ಕೂಡ ವಜಾ. ಕಾರ್ತಿಕ್, ನವೀನ್, ಚೇತನ್, ಪುಟ್ರಾಜ್ ಇವರೆಲ್ಲರೂ ಕೂಡ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋವನ್ನ ವೈರಲ್ ಮಾಡಿದಂತಹ ಆರೋಪ ಇರುವಂತವರು. ಅವರು ಜಾಮೀನಿಗೆ ಹಾಕೊಂಡಿದ್ರು ಅರ್ಜಿಯನ್ನ. ಆ ಅರ್ಜಿ ಕೂಡ ವಜಾ ಆಗಿದೆ. ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣದಲ್ಲಿ ವಕೀಲ ಜೆಡಿಎಸ್ ಮುಖಂಡ ಪೂರ್ಣಚಂದ್ರ ಅವರು ದೂರು ಕೊಟ್ಟಿದ್ರು. ಏಪ್ರಿಲ್ 23ರಂದು ಹಾಸನ ಠಾಣೆಯಲ್ಲಿ 5 ಆರೋಪಿಗಳ ವಿರುದ್ಧ ಪೂರ್ಣಚಂದ್ರ ಅವರು ದೂರು ಕೊಟ್ಟಿದ್ರು. ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನ ಆ ಕೇಸ್ನಲ್ಲಿ ಜಾಮೀನಿಗೆ ಹಾಕೊಂಡಿದ್ರು ಅರ್ಜಿಯನ್ನ ಈ ಆರೋಪಗಳು. ಆದ್ರೆ ಅರ್ಜಿ ಕೂಡ ಈಗ ವಜಾ ಆಗಿದೆ ಕೋರ್ಟ್ನಲ್ಲಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈ ವೈರಲ್ ಆದಂತಹ ವಿಡಿಯೋಗಳಿಗೆ ಕಾರಣಕರ್ತರು ಅಂತ ಯಾರ ಮೇಲೆ ಆರೋಪ ಇತ್ತು ಅವರ ಜಾಮೀನು ಅರ್ಜಿ ಈಗ ವಜಾ ಆಗ್ತಾ ಇದೆ. ಏನ್ ಡೀಟೇಲ್ಸ್ ಗಳು ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 4 ಆರೋಪಿಗಳ ವಿರುದ್ಧ ಸಲ್ಲಿಸಿದಂತ ಜಾಮೀನು ಅರ್ಜಿ ವಜಾ ಆಗಿದೆ. ಅದರಲ್ಲಿ ಕಾರ್ತಿಕ್ ಪ್ರಜ್ವಲ್ ರೇವಣ್ಣನ ಕಾರು ಚಾಲಕನಾಗಿ 13 ವರ್ಷಗಳ ಕೆಲಸ ಮಾಡಿದಂತವರು. ನವೀನ್, ಇವರು ಜಬೀರ್ ಅಹಮದ್ ಅವರ ಫಾಲೋವರ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಮತ್ತೋರ್ವ ಪುಟ್ರಾಜು ಅಲಿಯಾಸ್ ಪುಟ್ಟಿ, ಇವರು ಶ್ರೇಯಸ್ ಪಟೇಲ್ ಅವರ ಜೊತೆ ಗುರುತಿಸಿಕೊಂಡಿದ್ದಾರೆ. ಮತ್ತೋರ್ವ ಬಿಕ್ಕೋಡಿನ ಚೇತನ್. ಈ 4 ಅಶ್ಲೀಲ ವಿಡಿಯೋವನ್ನ ವೈರಲ್ ಮಾಡಿದ ಪ್ರಮುಖ ಆರೋಪಿಗಳು ಅಂತ ಜೆಡಿಎಸ್ ಮುಖಂಡರಾದಂತಹ ಪೂರ್ಣಚಂದ್ರ ಎಂಬುವರು ದೂರನ್ನ ನೀಡಿದ್ರು. ಏಪ್ರಿಲ್ 23ನೇ ತಾರೀಕು ದೂರನ್ನ ಹಾಸನದ ಸೆನ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಲಾಗಿತ್ತು. ಈ ಆರೋಪಿಗಳು ಇಂದು 3ನೇ ಸತ್ರ ನ್ಯಾಯಾಲಯದಲ್ಲಿ ಜಾಮೀನಿಗೆ ಅರ್ಜಿಯನ್ನ ಹಾಕಿದ್ರು. ಆದ್ರೆ ನ್ಯಾಯಾಧೀಶರು ಇವರ ಅರ್ಜಿಯನ್ನ ವಜಾಗೊಳಿಸಿದ್ದಾರೆ. ಈ ಮೂಲಕ ವೈರಲ್ ಮಾಡಿದ್ದಂತ ಆರೋಪಿಗಳಿಗೆ ಮೊದಲನೇ ಶಾಕ್ ಇದಾಗಿದೆ. ಹೀಗಾಗಿ ಇವರು ಮುಂದೆ ಪೊಲೀಸರು ತನಿಖೆ ನಡೆಸಿ ಇವರನ್ನ ಬಂಧನ ಮಾಡುವ ಸಾಧ್ಯತೆಯೂ ಸಹ ಹೆಚ್ಚಾಗಿದೆ. ಪ್ರತಿಮಾ, ಈ ಆರೋಪಿಗಳು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆನೇ ಕೂಡ ಒಂದಿಷ್ಟು ಪ್ರಶ್ನೆಗಳು ಕಾಡ್ತಾ ಇತ್ತು. ಈಗ ಈ ಮಧ್ಯೆ ಅವರು ಜಾಮೀನು ಅರ್ಜಿ ಹಾಕೊಂಡಿರೋದು ಈಗ ವಜಾ ಆಗಿದೆ. ಹಾಗಿದ್ರೆ ಇನ್ನು ಮುಂದಿನ ಹೆಜ್ಜೆ ಅಂತಂದ್ರೆ ಅವ್ರ ವಿಚಾರಣೆಗೆ ಕರೆತರುವಂತಹ ಚಾನ್ಸಸ್ಗಳು ಕಂಡು ಬರ್ತಾ ಇದೆಯಾ? ಅಂತ ಒಂದು ಹೆಜ್ಜೆ SIT ಇಡ್ತಾ ಇದೆಯಾ? ಅದ್ರ ಬಗ್ಗೆ ಮಾಹಿತಿಗಳು ಸಿಗ್ತಿದ್ಯಾ? ಹೇಗೆ? ಇದು ಹಾಸನದ ಸೆನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣವನ್ನು ಸಹ SIT ಅಧಿಕಾರಿಗಳು ಹಸ್ತಾಂತರ ಮಾಡಿಕೊಂಡಿದ್ರು, ಈ ತನಿಖೆಯನ್ನ ನಡೆಸ್ತಾ ಇದ್ರು ಅಂತ ತಿಳಿದು ಬಂದಿದೆ. SIT ಅಧಿಕಾರಿಗಳು ಜಾಮೀನು ಅರ್ಜಿ ವಜಾ ಆಗಿರುವ ಹಿನ್ನೆಲೆಯಲ್ಲಿ ತಮ್ಮ ವಶಕ್ಕೆ ಆರೋಪಿಗಳನ್ನ ಪಡೆದು ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ಈ ವಿಡಿಯೋವನ್ನ ಚಿತ್ರೀಕರಣ ಮಾಡ್ಕೊಂಡಿರೋದು ಎಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆಯೋ ಪ್ರಜ್ವಲ್ ರೇವಣ್ಣ ವಿರುದ್ಧ, ಅದೇ ರೀತಿ ಆಕ್ರೋಶ ವಿಡಿಯೋವನ್ನ ವೈರಲ್ ಮಾಡಿದವರ ವಿರುದ್ಧವೂ ಸಹ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆರೋಪಿಗಳನ್ನ SIT ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಪ್ರತಿಮಾ, ಹರೀಶ್, ಜೊತೆಗೆ ಯಾಕೆ ಇವನ್ನ ಕರೆಸಿ ವಿಚಾರಣೆ ಮಾಡಲಾಗ್ತಾ ಇಲ್ಲ, ವಶಕ್ಕೆ ಪಡೆಯಲಾಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇತ್ತು. ಹಾಗಾಗಿ ಈಗ ಜಾಮೀನು ಅರ್ಜಿ ಕೂಡ ವಜಾ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ತ್ವರಿತವಾಗಿ ಅವರನ್ನು ವಿಚಾರಣೆಗೆ ಒಳಪಡಿಸುವಂತ ಚಾನ್ಸಸ್ ಕಂಡು ಬರ್ತಾ ಇದೆಯಾ ಅಂತ ಈ ಬೆಳವಣಿಗೆಯಿಂದ ನೋಡ್ತಾ ಇದ್ರೆ? SIT ಅಧಿಕಾರಿಗಳು ಹರೀಶ್ ಮಾತನಾಡ್ತೀನಿ ತಮ್ಮಂದಿಗೆ. ಫೋಟೋಗಳನ್ನ ಬ್ಲರ್ ಮಾಡ್ದಲೆ ಹಾಸನದ ಮಹಿಳೆಯರನ್ನ ಮರ್ಯಾದೆ ತೆಗೆದ್ರಲ್ಲ ಇವರು ಇವತ್ತು ರೋಡ್ಗಳಲ್ಲಿ ರಾಜಾರಾಜವಾಗಿ ಓಡಾಡ್ತಿದ್ದಾರೆ. ಪೊಲೀಸ್ ಇಲಾಖೆ ಅವ್ರನ್ನ ಯಾರೂ ಇವತ್ತು ಇದು ಮಾಡಿಲ್ಲ. ಇವ್ರುಗಳಿಗೆ ಎಲ್ಲ ರಕ್ಷಣೆಯನ್ನು ಸರ್ಕಾರ ಕೊಡ್ತೈತೆ. ಆದರೆ ರೇವಣ್ಣ ಅವರು HD ರೇವಣ್ಣ ಅವ್ರಿಗೆ ಆಕೆ 2 ದಿವಸಕ್ಕೆ ಸುಳ್ಳು ಪ್ರಕರಣ ದಾಖಲಾಗಿದ್ದು ಗೊತ್ತು. ಇಡೀ ರಾಜ್ಯಕ್ಕೆ ಗೊತ್ತು ರೇವಣ್ಣ ಅವ್ರ ವಿರುದ್ಧವಾಗಿ ಸುಳ್ಳು ಪ್ರಕರಣ ಇದ್ದು, ಕಿಡ್ನಾಪ್ ಕೇಸು ಅಂತ. ಆದರೆ 2 ದಿವಸಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಇವರಿಗೆ 10 ವರ್ಷ ಸಜಾ ಇದೆ. ಇವರಿಗೆ ನಾನ್ ಬೇಲೆಬಲ್ ಕೇಸ್ ಇದ್ದು, ಆದರೂ ಇವ್ರ ಮೇಲೆ ಯಾವುದು ಸೂಕ್ತ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ. ಮುಂದಿನ ಕ್ರಮ ಇವ್ರನ್ನ ಜಿಲ್ಲಾ ಪೊಲೀಸ್ ಆಡಳಿತ ಇವ್ರನ್ನ ಅರೆಸ್ಟ್ ಮಾಡಬೇಕು. ಇವರಿಗೆ ಇಷ್ಟರೊಳಗೆ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಅವ್ರನ್ನ. ಆದರೆ ಇನ್ನೂ ಅರೆಸ್ಟ್ ಮಾಡಿಲ್ಲ. ಇವರಿಗೆ ಪೊಲೀಸ್ ರಕ್ಷಣೆ, ಸರ್ಕಾರದ ರಕ್ಷಣೆ ಇರೋದ್ರಿಂದ ನನ್ನ ಪ್ರಕಾರ ಅರೆಸ್ಟ್ ಮಾಡಿಲ್ಲ ಅನ್ನೋ ಕಾಣಿಸುತ್ತೆ. ಇವರು ಏನಾದರೂ ಇನ್ನು ಮುಂದಿನ ದಿನಗಳಲ್ಲಿ ಕಾಪಿ ತಗೊಂಡು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋ ಅವಶ್ಯಕತೆ ಇರುತ್ತದೆ. ಆದರೆ ಅಷ್ಟರೊಳಗೆ ಇವ್ರನ್ನ ಅರೆಸ್ಟ್ ಮಾಡಿ ಇವರು ಸಾಕ್ಷಿ ನಾಶವನ್ನು ಮಾಡೋಂಥ ಇವರು, ಏಕೆಂದರೆ ಇವರೆಲ್ಲಾದರೂ ರಾಜಕೀಯ ಪ್ರೇರಿತ ಇರೋಂಥವ್ರು. ನಿಮಗೆ ಗೊತ್ತು ನವೀನ್ ಗೌಡ ಯಾರ ಅಂಡರಲ್ಲಿದ್ದಾನೆ ಅಂತ. ಇದು ಶರತ್ತು ಯಾರ ಅಂಡರಲ್ಲಿದ್ದಾರೆ ಅಂತ ಗೊತ್ತು.
ಇನ್ನು ಉಳಿದಂಥ ಅಲಿಯಾಸ್ ಪುಟ್ಟಿ ಅಲಿಯಾಸ್ ಪುಟ್ಟರಾಜು ಅನ್ನೋರು ಯಾರ ಅಂಡರ್ದಲ್ಲಿ ಇದ್ದಾರೆ ಅಂತ ಗೊತ್ತು. ಇವರೆಲ್ಲ ಸಾಕ್ಷಿ ನಾಶವನ್ನು ಮಾಡುವಂಥ ಹಂತದಲ್ಲಿ ಅವರೇ. ದಯಮಾಡಿ ನಿಮ್ಮ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಂಡು ಅವ್ರು ಅರೆಸ್ಟ್ ಮಾಡಿ ಎಲ್ಲೆಲ್ಲಿ ಅವರು ವಿತರಣೆಯನ್ನು ಮಾಡಿದ್ರು ಅನ್ನೋದನ್ನ ಮಾಜ ಪ್ರಕ್ರಿಯೆ ಮಾಡಿ ಅವ್ರನ್ನ ಜೈಲಿಗೆ ಹಾಕಬೇಕು ಅಂತ ಕೇಳ್ಕೊಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.